ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಂಡಿಯಾಗೆ ಬಂದಾಗ ನನ್ನ ಫ್ರೆಂಡ್ಸ್ ಜೊತೆ ಕೊಡೈಕೆನಲ್ ಟ್ರಿಪ್ ಹೋಗಿದ್ದೆ. ನಾವು 4 ಪ್ಲೇಸಸ್ ಹೋಗಿದ್ವಿ: ಕೊಡೈಕೆನಲ್, ಊಟಿ, ಕೊಯಂಬತ್ತೂರ್ ಮತ್ತು ಮೈಸೂರು. ಬನ್ನಿ ಹೇಗಿತ್ತು ಅಂತ ನೋಡ್ಕೊಂಬರೋಣ. ಕೊಡೈಕೆನಲ್ ಮಾತ್ರ ಹೆಕ್ಟಿಕ್ ಜರ್ನಿ ಗೈಸ್. ಹಾಗೆ ಜರ್ನಿಲಿ ಒಂದು ವಾಟರ್ ಫಾಲ್ಸ್ ಸಿಕ್ತು, ಅಲ್ಲಿ ಸ್ಟಾಪ್ ಮಾಡಿದ್ವಿ. ಫೋಟೋಸ್ ಎಲ್ಲ ತಕ್ಕೊಂಡು ವಾಟರ್ ಫಾಲ್ಸ್ ನೋಡಿಕೊಂಡು ಮತ್ತೆ ಸ್ಟಾರ್ಟ್ ಆಯಿತು ಜರ್ನಿ. 700 ಕಿಲೋಮೀಟರ್ಸ್ ಜರ್ನಿ. ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ. ಅದರಲ್ಲಂತೂ ನನಗೆ ಈ ಪಾರ್ಟ್ ಆಫ್ ಜರ್ನಿ ತುಂಬ ಚೆನ್ನಾಗಿತ್ತು. ಈವ್ನಿಂಗ್ ಆಗ್ತಾ ಬಂತು, ಆವಾಗ ಸನ್ಸೆಟ್ ನೋಡ್ಕೊತ ಹೋಗ್ತಾ ಇದ್ವಿ. ನಾವು ಅಲ್ಟಿಮೇಟ್ ಪ್ಲೇಸ್ ರೀಚ್ ಆದ್ವಿ. ಇದು ಲಕ್ಸ್ ಗ್ಲ್ಯಾಂಪ್. ಕೊಡೈಕೆನಲ್ಲೆಲ್ಲ ಸುತ್ತಮುತ್ತ ಪ್ಲೇಸಸ್ ನೋಡಿಕೊಂಡು ಲಾಸ್ಟ್ ಇಲ್ಲಿ ರೀಚ್ ಆದ್ವಿ. ಇದು ನಮ್ಮದು ಮೇನ್ ಡೆಸ್ಟಿನಿ ಆಗಿತ್ತು. ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ನಾವು ಹೋಗಿದ್ದು ಏಪ್ರಿಲ್ ಆಗಿದ್ರಿಂದ ಸ್ವಲ್ಪ ಈ ಥರ ಇತ್ತು. ಅದೇ ಏನಾದರೂ ಡಿಸೆಂಬರ್ ಟೈಮಲ್ಲಿ ಹೋದರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ ಮಾತ್ರ. ಟೆಲಿಸ್ಕೋಪಲ್ಲೆಲ್ಲ ವಿಜುವಲ್ಸ್ ನೋಡಿಕೊಂಡು ಹೋದ್ವಿ. ನಾವು ಮೊರಾಕೋ ಅನ್ನೋದನ್ನು ಬುಕ್ ಮಾಡಿದ್ವಿ. ಇದು ಇಂಡಿಯಾಸ್ ಫಸ್ಟ್ ಲಕ್ಸುರಿ ಗ್ಲ್ಯಾಂಪಿಂಗ್ ಸ್ಟೇ. ಬನ್ನಿ ಹೇಗಿದೆ ನೋಡೋಣ. ಇದು ಎಂಟ್ರೆನ್ಸ್. ಒಳಗೆ ಎಂಟರ್ ಆದಮೇಲೆ ಈ ಥರ ಇದೆ. ತುಂಬ ಲಕ್ಸುರಿ ಆಗಿತ್ತು ಮಾತ್ರ. ಆ ನೇಚರ್ ಮತ್ತು ಈ ಪ್ಲೇಸ್, ಆ ವೈಬ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ನಾವು ಆ್ಯಕ್ಚುಲಿ ಚೆಕ್ ಇನ್ ಇದ್ದಿದ್ದು 3 o'clock. ನಾವು ರೀಚ್ ಆದಾಗ 6 o'clock ಆಗಿತ್ತು ಆಲ್ರೆಡಿ. ಸನ್ಸೆಟ್ ಟೈಮ್ ಇದು. ಸೋ ಬ್ಯೂಟಿಫುಲ್. ಆಮೇಲೆ ನಾನು ಈವ್ನಿಂಗ್ ಸ್ವಲ್ಪ ರೆಡಿ ಆಗಿಬಿಟ್ಟು ಫೋಟೋ ಶೂಟ್ ಮಾಡಿಕೊಂಡೆ. ನೈಟ್ ವ್ಯೂ ಮಾತ್ರ ಅಲ್ಟಿಮೇಟ್. ಆ ಲೈಟಿಂಗ್ಸ್, ಈ ಗ್ಲ್ಯಾಂಪಿಂಗ್ ಸ್ಟೇ ಇದೇ ಥರ ಒಂದು 4-5 ಗ್ಲ್ಯಾಂಪಿಂಗ್ ಸ್ಟೇ ಇದೆ ಅಲ್ಲಿ. ಆಮೇಲೆ ಊಟ ಮಾಡಿಕೊಂಡು ಇದು ನೆಕ್ಸ್ಟ್ ಮಾರ್ನಿಂಗ್ ಕಾಫಿ ಕುಡ್ಕೊಂಡು ಸ್ವಲ್ಪ ಎಲ್ಲ ಫೋಟೋ ಶೂಟ್ ಮಾಡಿದ್ವಿ. ಆ ವ್ಯೂಸ್ ಮಾತ್ರ ಅಮೇಝಿಂಗ್. ಲಿಟ್ರಲಿ ಇನ್ನೂ ಕಣ್ಣಲ್ಲೇ ಇದೆ ಹಾಗೆ. ಅಲ್ಲಿಂದ ಆಮೇಲೆ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಇದು ಡೈನಿಂಗ್ ಏರಿಯಾ. ಫುಡ್ ಮಾತ್ರ ಡೆಲಿಷಿಯಸ್ ಆಗಿತ್ತು. ಅಲ್ಲಿಂದ ಕಾಂಪ್ಲಿಮೆಂಟ್ರಿ ಜ್ಯೂಸ್ ಇತ್ತು. ಅದನ್ನು ಮುಗಿಸ್ಕೊಂಡು ಚೆಕ್ಔಟ್ ಆದ್ವಿ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಜರ್ನಿ ಮತ್ತೆ 700 ಕಿಲೋಮೀಟರ್ಸ್ ಇತ್ತು. ಕೊಡೈಕೆನಲ್ ಟು ಕೊಯಂಬತ್ತೂರ್ 700 ಕಿಲೋಮೀಟರ್ಸ್ ಆಫ್ ಜರ್ನಿ. ನಮ್ಮ ಡೆಸ್ಟಿನಿಕ್ಕಿನ್ನ ಹೋಗೋ ಜರ್ನಿನೇ ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ಬೋದು. ಆಮೇಲೆ ಆನ್ ದ ವೇ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಕೊಡೈಕೆನಲ್ಲಲ್ಲಿ ಅಲ್ಲೇ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ತುಂಬ ಫೇಮಸ್ ಅಲ್ಲ. ಚಾಕ್ಲೇಟ್ಸ್ ಮತ್ತು ಕಾಫಿ ಪೌಡರ್ ಎಲ್ಲ ಶಾಪ್ ಮಾಡಿಕೊಂಡು ಅಲ್ಲಿ ಮ್ಯಾಗಿ ತಿನ್ಕೊಂಡು ಆ ನೇಚರ್ ಮ್ಯಾಗಿ ವಾವ್ ಯಮ್ಮಿ ಆಗಿತ್ತು. ಅಲ್ಲಿಂದ ಮತ್ತೆ ನಾವು ಈಶಾ ಫೌಂಡೇಶನ್ನ ರೀಚ್ ಆದ್ವಿ. ಶಿವನ ದರ್ಶನ ಮಾಡಿದೆ. ಆಮೇಲೆ ಡಾನ್ಸ್ ಮಾಡಬೇಕು ಅಂತ ಫೀಲ್ ಆಯ್ತು. ಆ ಸ್ಪಿರಿಚುವಲ್ ವೈಬ್ಗೆ ಡಾನ್ಸ್ ಮಾಡಿದೆ. ಅಲ್ಲಿಂದ ವಾಪಸ್ ಬರೋಕೆ ಮನಸ್ಸಾಗಿಲ್ಲ. ಅದೊಂದು ಬೇರೆ ಲೋಕನೇ ನಿಜವಾಗ್ಲೂ. ಕೊಯಂಬತ್ತೂರ್ ಟು ಊಟಿ 80 ಕಿಲೋಮೀಟರ್ಸ್ ಆಫ್ ಜರ್ನಿ. ಅಲ್ಲಿಂದ ನಾವು ಊಟಿ ರೀಚ್ ಆದ್ವಿ. ಇದು ಊಟಿ ಲೇಕ್ ವ್ಯೂ ಅಲ್ಲಿ ಒಂದು ಹೋಟೆಲ್ ಇತ್ತು. ಅಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ನಾವು ಬೋಟ್ ಹೌಸ್ಗೆ ಹೋದ್ವಿ. ಊಟಿ ಲೇಕ್ ವ್ಯೂ ಮತ್ತು ಆ ಬೋಟ್ ಹೌಸ್ ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಕೊಂಡು ಆಮೇಲೆ ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಹಾರ್ಸ್ ರೈಡ್ ಹೋಗೋಣ ಅಂತ ಹಾರ್ಸ್ ರೈಡ್ ಹೋದ್ವಿ. ನಂಗಂತೂ ಭಯ ಆಗ್ತಾ ಇತ್ತು ಅದ್ರ ಮೇಲೆ ಕುತ್ಕೊಂಡು. ನೆಕ್ಸ್ಟ್ ನಾವು ಪೈನ್ ಫಾರೆಸ್ಟ್ಗೆ ಬಂದ್ವಿ. ಇದು ಪೈನ್ ಫಾರೆಸ್ಟ್. ಇಲ್ಲಿಗೆ ಊಟಿ ಟ್ರಿಪ್ ಮುಗೀತು. ಅಲ್ಲಿಂದ ನಾವು
ಮೈಸೂರು ಕಡೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ಟೀ ಪ್ಲಾಂಟೇಶನ್ಸ್ನ ನೋಡಿಕೊಂಡು ಫೋಟೋಸ್ ತಕ್ಕೊಂಡು ಅಲ್ಲಿಂದ ಬಂಡೀಪುರ್ ಫಾರೆಸ್ಟ್ ಸ್ಟಾರ್ಟ್ ಆಯಿತು. ಅಲ್ಲಿ ನಮಗೆ ಜಿಂಕೆಗಳು ನೋಡೋಕೆ ಸಿಕ್ತು. ಸಂಜೆ ಹೊತ್ತಿಗೆ ನಾವು ಸಾಂಸ್ಕೃತಿಕ ನಗರಿ ಮೈಸೂರನ್ನ ರೀಚ್ ಆದ್ವಿ. ಅಲ್ಲಿಂದ ಪ್ಯಾಲೇಸ್ ನೋಡೋಕೆ ಹೋದ್ವಿ. ಪ್ಯಾಲೇಸ್ ಲೈಟಿಂಗ್ಸ್ ಮಾತ್ರ ಬ್ಯೂಟಿಫುಲ್ ನೋಡೋಕೆ, 2 ಕಣ್ಣೇ ಸಾಲದು. 14ನೇ ಶತಮಾನದಲ್ಲಿ ಮೈಸೂರು ಇಷ್ಟು ಶತಮಾನಗಳು ಕಳೆದ್ರು ಅದ್ರ ಕಳೆ ಮಾತ್ರ ಈಗಲೂ ಇನ್ನೂ ಹೆಚ್ಚುತ್ತಾ ಇದೆ ಏನೋ ಅಂತ ಅನ್ಸುತ್ತೆ. ಇದು ವರಾಹ ದೇವಸ್ಥಾನ. ಅಲ್ಲಿಂದ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೊರಟ್ವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಂದನಾ KP ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.